ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಗುರುಗಳಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮಹಾಬಲಶಾಲಿಯಾದ ಹನುಮಂತ ದೇವರು ವಾಲಿ ಹತ್ರ ಸೋತು ಹೋಗ್ತಾರೆ. ಅಷ್ಟು ಬಲಶಾಲಿಯಾದ್ರೂ ವಾಲಿ ಬಳಿ ಸೋತು ಹೋಗೋಕೆ ಏನ್ ಕಾರಣ ಗುರುಗಳೇ? ಹಾಗೆಯೇ ಶ್ರೀರಾಮಚಂದ್ರ ಪ್ರಭುವು ಮಹಾವಿಷ್ಣುವಿನ ಅವತಾರವಾಗಿದ್ರು ಸಹ ವಾಲಿಯನ್ನ ಮರದ ಮರೆಯಲ್ಲಿ ನಿಂತು ಮೋಸದಿಂದ ಕೊಲ್ತಾರೆ. ಇದ್ರ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಡಿ ಗುರುಜಿ. ಓಂ ಶಾಂತಿ. ಭಕ್ತರ, ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಹನುಮಂತ, ವಾಲಿ, ಶ್ರೀರಾಮಚಂದ್ರ ಪ್ರಭು. ಶ್ರೀರಾಮಚಂದ್ರ ಪ್ರಭು ಶ್ರೀಮನ್ನಾರಾಯಣನ ಅವತಾರ. ಹನುಮಂತ ದೇವರು ಶ್ರೀ ದೇವಾದಿದೇವ ಮಹಾದೇವನ ಅವತಾರ. ಈಗ ಗೊತ್ತಾಯ್ತಲ್ಲ. ಇವರ ಮಧ್ಯೆ ವಾಲಿ ಇದ್ದಾನೆ. ಈಗ ವಾಲಿ, ಸುಗ್ರೀವ ಇವರ ಕತೆ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ಮಹಾಬಲಶಾಲಿಯಾದ ಹನುಮಂತ ದೇವರು ಸಾಕಷ್ಟು ದೈತ್ಯರು ಅಥವಾ ಬೇರೆ ಇನ್ಯಾರು ಅವರೆಲ್ಲರಿಗಿಂತ ಬಲಶಾಲಿ ಹನುಮಂತ ದೇವರು. ಹಾಗೆ ಶ್ರೀರಾಮಚಂದ್ರ ಪ್ರಭು ಎಷ್ಟೋ ಮಂದಿ ದೈತ್ಯರನ್ನು, ರಾಕ್ಷಸರನ್ನು, ಹಾಗೆ ಕೆಟ್ಟವರನ್ನು ಸೋಲಿಸಿ ಹಾಗೆ ಕೊಂದಿರ್ತಾನೆ. ಯಾರು? ಶ್ರೀರಾಮಚಂದ್ರ ಪ್ರಭು. ಬಾಲ್ಯದಲ್ಲಿರೋವಾಗಲೇ ಅಂಥ ವೀರಾದಿವೀರ ಶ್ರೀರಾಮಚಂದ್ರ ಪ್ರಭು. ಹಾಗೆ ವೀರಾದಿವೀರ ಶೂರ ಹನುಮಂತ ದೇವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇಲ್ಲ. ಇವತ್ತು ನಾವು ಹನುಮಂತ ದೇವರು ವಾಲಿ ಹತ್ರ ಸೋಲುವಂಥ ಮಂಡಿ ಊರ್ತಕ್ಕಂಥ ಪರಿಸ್ಥಿತಿ ಬಂತು. ವಾಲಿ ಹತ್ರ ಸೋತೋಗ್ತಕ್ಕಂಥ ಪರಿಸ್ಥಿತಿ ಬಂತು ಹನುಮಂತ ದೇವರಿಗೆ. ಅದೇ ಶನೇಶ್ವರನ ಹತ್ರ ಗೆದ್ದಂಥವನು ಹನುಮಂತ ದೇವರು. ಅದೇ ಭೀಮಸೇನನ ಹತ್ರ ಭೀಮಸೇನನಿಗಂತೂ ಮಣ್ಣು ಮುಗಿಸ್ತಾ ಹನುಮಂತ ದೇವರು. ಎಷ್ಟೋ ದೈತ್ಯರಿಗೆ ಮಣ್ಣು ಮುಗಿಸ್ತಾ ಹನುಮಂತ ದೇವರು. ಅದೇ ಶ್ರೀರಾಮಚಂದ್ರ ಪ್ರಭು ಎಷ್ಟೋ ದೈತ್ಯರನ್ನು ಕೊಂದ, ರಾಕ್ಷಸರನ್ನು ಕೊಂದ, ಎಷ್ಟೋ ರಾಜರನ್ನು ಸೋಲಿಸ್ತಾ ಯುದ್ಧ ಮಾಡಿ. ಆದರೆ ಶ್ರೀರಾಮಚಂದ್ರ ಪ್ರಭು ವಾಲಿಯನ್ನು ಮೋಸದಿಂದ ಕೊಂದ. ಮರದ ಮರೆಯಲ್ಲೇ ನಿಂತು ಕೊಂದ. ಆತ ತುಂಬ ಮೋಸ ಮಾಡ್ದ ಅಂತ ಎಲ್ಲರೂ ಆತನನ್ನು ಅವೇಳನ ಮಾಡ್ತಾರೆ. ಎಷ್ಟೋ ಮಂದಿ ಅವೇಳನ ಮಾಡ್ತಾರೆ. ನಾನು ಚಿಕ್ಕ ಹುಡುಗರಿಂದ ನೋಡಿದ್ದೀನಿ. ಆದರೆ ಹನುಮಂತ ದೇವರು ಅಷ್ಟೊಂದು ಬಲಶಾಲಿ ಆಗಿದ್ದುಕೊಂಡು ವಾಲಿ ಹತ್ರ ಯಾಕೆ ಸೋತಗಂಥ ಪರಿಸ್ಥಿತಿ ಬಂತು? ವಾಲಿ ಹತ್ರ ಯಾಕೆ ಶರಣಾಗತಿ ಆಗಂಥ ಪರಿಸ್ಥಿತಿ ಬಂತು ಹನುಮಂತ ದೇವರಿಗೆ? ಶ್ರೀರಾಮಚಂದ್ರ ಪ್ರಭು ಇಷ್ಟೆಲ್ಲ ವೀರ, ಶೂರ, ದೈವಾನ್ ಅಂಶ ಸಂಭೂತನಾದಂಥವನು ಮೋಸದಿಂದ ಯಾಕೆ ವಾಲಿಯನ್ನು ಕೊಲ್ಲಲಿಕ್ಕೆ ಕೊಂದ ತಪ್ಪಲ್ವಾ? ಈ ರೀತಿ ಸಾಕಷ್ಟು ಮಂದಿ, ನಾನು ಚಿಕ್ಕ ಹುಡುಗದಿಂದ ಪ್ರಶ್ನೆಗಳ ಕೇಳಿ ಸಾಕಾಗಿದೆ. ಆದರೆ ಅದಕ್ಕೆ ಉತ್ತರ ನನಗೂ ರೀಸೆಂಟಾಗಿ ಸಿಕ್ಕಿದೆ. ಆ ಉತ್ತರವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಇವತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮಗೆ ಉತ್ತರ ಸಿಗುತ್ತೆ. ನಿಮ್ಮಲ್ಲೂ ಈ ರೀತಿ ಸಂದೇಹಗಳಿರುತ್ತೆ. ಯಾಕಪ್ಪ ಹನುಮಂತ ದೇವರು ವಾಲಿ ಹತ್ರ ಸೋಲ್ಬೇಕು? ವಾಲಿ ಹತ್ರ ಸೋಲಂಥ ಪರಿಸ್ಥಿತಿ ಹನುಮಂತ ದೇವ್ರಿಗೆ ಬಂತು. ಯಾಕಪ್ಪ ಶ್ರೀರಾಮಚಂದ್ರ ಪ್ರಭು ದೈವಾನ ಅಂಶ ಸಂಭೂತನು? ಯಾಕಪ್ಪ ಮರದ ಮರೆಯಲ್ಲೇ ನಿಂತು ವಾಲಿಯನ್ನು ಕೊಂದ? ಆ ಅಪವಾದ ಯಾಕೆ ತನ್ನ ತಲೆ ಮೇಲೆ ಹೊತ್ಕೊಂಡ ಶ್ರೀರಾಮಚಂದ್ರ ಪ್ರಭು? ಕಾರಣ ಏನು? ಇದನ್ನೆಲ್ಲ ಸರಿಯಾಗಿ ತಿಳ್ಕೊಬೇಕು ಯಾರೇ ಆಗಲಿ. ಅದೇ ಏನೂ ತಿಳ್ಕೊಳ್ದೆ ತಮ್ಗೆ ಇಷ್ಟ ಬಂದಂಗೆ ಎಲ್ಲರೂ ಮಾತಾಡ್ತಾರೆ. ಅದು ತಪ್ಪು. ಅದಕ್ಕೆ ನಾನು ಇವತ್ತು ನಿಮಗೆ ಇದು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ? ವೀಕ್ಷಕರೇ, ನಿಮಗೆ ತಿಳಿದಿರಲಿ, ಕಣ್ಣಾರೆ ಕಂಡರು, ಕಿವಿಯಾರೆ ಕೇಳಿದ್ರು, ಅದನ್ನು ಪ್ರಾಮಾಣಿಸಿ ನೋಡಬೇಕು. ಕರೆಕ್ಟಲ್ಲ? ಇವರು ಪ್ರಶ್ನೆ ಕೇಳಿದ್ರು. ಈಗ ಯಾರು? ಶ್ರುತಿ ಬೆಂಗಳೂರು ಇವರು ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆಗೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಗಮನ ಇಟ್ಟು ಕೇಳಿ. ನೋಡಿ, ಮೊದಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಹಿಂದಕ್ಕಂದ್ರೆ ಏನರ್ಥ, ಹಿಂದೆ ಏನು ನಡೀತು ಸ್ಟೋರಿ ಅನ್ನೋದಕ್ಕೆ ನೋಡೋಣ. ಅಲ್ಲಿಂದ ಹೇಳ್ಕೊಂಡು ಬಂದರೆ ನಿಮಗೆ ನೀಟಾಗಿ ಕ್ಲಾರಿಟಿ ಆಗುತ್ತೆ. ಅದೇ ನಾನು ದೊಡ್ಡದಾಗಿ ಹೇಳ್ಕೊಂಡೋದ್ರೆ ಟ್ರೈಲರ್ ಥರ ಆಗಿಬಿಡ್ತದೆ.
ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಆದಷ್ಟು ಶ್ರೀರಾಮಚಂದ್ರ ಪ್ರಭು ಬಗ್ಗೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ ಸ್ಟೋರಿ. ಹಾಗೆ ಹನುಮಂತ ದೇವ್ರ ಬಗ್ಗೆ, ಹಾಗೆ ವಾಲಿ ಬಗ್ಗೆ, ಈ 3 ಪಾತ್ರಗಳನ್ನು ಸ್ವಲ್ಪ ನಾನು ಇಲ್ಲಿ ತಿಳಿಸ್ಬೇಕಾಗುತ್ತೆ. ನೋಡಿ, ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಬೇಕಾದರೆ ಪಾರ್ಟ್ 1, 2, 3 ಬೇಕಾದ್ರೆ ಮಾಡೋಣ. ಆದರೆ ನಿಮಗೆ ನೀಟಾಗಿ ಅರ್ಥ ಆಗಬೇಕಲ್ಲ, ಅದಕ್ಕೆ ಹೇಳ್ತೀನಿ. ಓಕೆನಾ? ಫಸ್ಟ್ ನಾವು ಈ ಭೂಮಿ ಮೇಲೆ ಅವತಾರ ಆಯಿತು ಯಾರ್ದು? ಹನುಮಂತ ದೇವ್ರದ್ದು. ಎಲ್ಲಾಯಿತು? ಆತನು ನಾನು ಅಂಜನಾದ್ರಿ ಬೆಟ್ಟ ಅಂತಾರೆ ಕರ್ನಾಟಕದಲ್ಲಿ, ಅಲ್ಲೇ ಆಯಿತು ಅಂತಾರೆ. ಓಕೆ, ಇರಲಿ, ಕರ್ನಾಟಕದಲ್ಲಿ. ಅನಂತರ ಆ ಜನ್ಮ ಆದಮೇಲೆ ಆ ಪುಟ್ಟ ಬಾಲಕ ಹನುಮಂತ ದೇವರು ಅಯೋಧ್ಯೆ, ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ಜನ್ಮ ತಾಳ್ತಾನೆ. ಯಾರು? ಶ್ರೀಮನ್ನಾರಾಯಣ ಆದಿಶೇಷ ಲಕ್ಷ್ಮಣ ದೇವರಾಗಿ ಜನ್ಮ ತಾಳ್ತಾನೆ. ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಪ್ರಭು ಆಗಿ ಜನ್ಮ ತಾಳ್ತಾರೆ. ಎಲ್ಲಿ? ದಶರಥ ಕೌಸಲ್ಯ ಪುತ್ರನಾಗಿ. ಹಾಗೆ ಕೈಕೆ ಸುಮಿತ್ರ ಇರ್ತಾರೆ, ಅವ್ರಿಗೂ ಲಕ್ಷ್ಮಣ ದೇವರು, ಭರತ ಶತ್ರುಘ್ನ ಅವರು ಕೂಡ ಜನ್ಮ ತಾಳ್ತಾರೆ. ಇದು ನಿಮ್ಗೆ ಗೊತ್ತಿರೋ ವಿಚಾರ. ಅನಂತರ ಶ್ರೀರಾಮಚಂದ್ರ ಪ್ರಭು ಬೆಳೀತಾನೆ, ದೊಡ್ಡವನಾಗ್ತಾನೆ. ಸ್ವಲ್ಪ ಬಾಲ್ಯದಲ್ಲಿ ಹನುಮಂತ ದೇವರು ಕೂಡ ಅಲ್ಲೇ ಅವ್ರ ಜೊತೆ ಇರ್ತಾನೆ. ಅಷ್ಟ ಮಹಾಸಿದ್ಧಿಗಳೆಲ್ಲ 100,000 ಸಿದ್ಧಿಗಳು ಆತ್ಮಲ್ಲಿತ್ತು ಹನುಮಂತ ದೇವರಲ್ಲಿ. ಅಂಥವನು ಅಯೋಧ್ಯೆಗೆ ಹೋಗೋದೇನು ಕಷ್ಟನಾ? ಅಲ್ಲಿ ಶ್ರೀರಾಮಚಂದ್ರ, ಭರತ ಶತ್ರುಘ್ನ ಇದ್ದರು. ಶ್ರೀರಾಮಚಂದ್ರ ಪ್ರಭು ಬಾಲ್ಯದಲ್ಲಿ ಚಿಕ್ಕವರವರು ಅಲ್ಲಿ ಹೋಗಿ ಅವ್ರ ಜೊತೆ ಇವರು ಈತ ಮಂಗದ ರೂಪದಲ್ಲಿ, ಮಂಗ ಅಂದರೆ ಕೋತಿ ರೂಪದಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ದ. ಕೋತಿ ಆಡಿಸೋಂಥರ ಶಿವ ಹನುಮಂತ ದೇವ್ರನ್ನ ತಗೊಂಡು ಅಲ್ಲಿ ಹೋದ. ಶಿವ ಕೋತಿಯನ್ನು ಹಿಡ್ಕೊಂಡು ಅಲ್ಲಿ ಹೋದ ಆಟ ಆಡ್ಸೋಕ್ಕೆ. ಶಿವನೇ ಅಲ್ಲೇ ಬಿಟ್ಟು ಬಂದ ಅಂತ ಕೆಲವರು ಹೇಳ್ತಾರೆ, ನಂಬ್ತಾರೆ. ಕೋತಿಯ ರೂಪದಲ್ಲಿ ಅಲ್ಲಿ ಅರಮನೆಯಲ್ಲಿ, ಮರಗಳಲ್ಲಿ, ವನದಲ್ಲಿ ಆಟ ಆಡ್ಕೊಂಡಿದ್ದ. ಅದನ್ನು ಶ್ರೀರಾಮಚಂದ್ರ ಪ್ರಭು, ಭರತ ಶತ್ರುಘ್ನ ಅದ್ರ ಜೊತೆ ಆಟ ಆಡ್ಕೊಳ್ಳೋರು. ಋಷಿಮುನಿಗಳ ಬಾಲ ಅವರು ಕೂದಲು ಹೇಳಿಯೋದು, ತಪಸ್ ಮಾಡೋ ಮರಗಳ ಕೆಳಗೆ ಕೂತ್ಕೊಂಡು ಋಷಿಮುನಿಗಳು ತಪಸ್ ಮಾಡೋದನ್ನು, ಅವ್ರ ಜುಟ್ಟನ್ನು ಕೀಳೋದು, ಅವ್ರ ಕಮಂಡಲ್ನ ಎತ್ಕೊಂಡು ಹೊರಟೋಗೋದು, ಅವ್ರ ಬಟ್ಟೆಗಳು ಎತ್ಕೊಂಡು ಹೊರಟೋಗೋದು. ಕೊನೆಗೆ ತನ್ನ ಶಕ್ತಿಯಿಂದ ಅವ್ರು ಕೂತಿರ್ತಾರಲ್ಲ ಮರದ ಕೆಳಗೆ ಋಷಿಮುನಿಗಳು ತಪಸ್ಸಿಗೆ, ಆ ಮರದ ಬುಡದ ಸಮೇತ ಎತ್ಕೊಂಡೋಗಿ ಎಲ್ಲೋ ಯಾವುದೋ ದೊಡ್ಡ ಬೆಟ್ಟದ ಮೇಲೆ, ಪರ್ವತದ ಮೇಲೆ ಇಟ್ಬಿಟ್ಟು ಬಂದ್ಬಿಡೋದು. ಈ ರೀತಿಯೆಲ್ಲ ಮಾಡ್ತಿದ್ದ. ಹಾಗೆ ಮಾಡಿದಾಗ ಒಬ್ಬ ಋಷಿಗೆ ಕೋಪ ಬಂತು. ಕೆಲವ್ರಿಗೆ ಕೋಪ ಬರಲಿಲ್ಲ, ಒಬ್ಬ ಋಷಿಗೆ ಕೋಪ ಬಂತು. ಅವರೇನು ಮಾಡಿದ್ರು? ಇವನಿಗೆ ಶಾಪ ಕೊಟ್ಬಿಟ್ರು ಹನುಮಂತ ದೇವ್ರಿಗೆ. ನೀನು ಏನೇನು ಶಕ್ತಿ ಸಾಮರ್ಥ್ಯ ಇದೆ ನಿನಗೆ ಅದೆಲ್ಲ ಮರ್ತೋಗ್ಬಿಡು, ಈ ರೀತಿ ಶಾಪ ಕೊಟ್ಬಿಟ್ಟು. ಅವಾಗ ಎಲ್ಲರಿಗೂ ಭಯ ಇತ್ತು. ದೇವತೆಗಳಿಗೆ, ಅಷ್ಟದಿಕ್ಪಾಲಕರಿಗೆ ಎಲ್ಲರೂ ಬಂದ್ರಲ್ಲಿ ಕೇಳ್ಕೊಂಡ್ರವರು ಆ ಋಷಿಗೆ ಶಾಪನ ವಾಪಸ್ ತಗೊಬಿಡು. ಯಾಕಂದರೆ ಹನುಮಂತ ದೇವರು ಇವಾಗ ಚಿಕ್ಕ ಹುಡುಗಾಟ ತಪ್ಪು ಮಾಡಿದ್ದಾನೆ. ಆತ ದೊಡ್ಡವನಾದಮೇಲೆ ರಾವಣನು ಸೀತಾನ ತಗೊಂಡೋಗಿದಾಗ ಶ್ರೀರಾಮಚಂದ್ರ ಪ್ರಭುವಿಗೆ ಸಹಾಯ ಮಾಡಬೇಕು. ಲಂಕದಲ್ಲಿ ಯುದ್ಧ ಆಗುತ್ತೆ ನೆಕ್ಸ್ಟು. ಆ ಟೈಮಲ್ಲಿ ರಾಮ ಸೇತುವೆ ಕಟ್ಟಬೇಕಾಗುತ್ತೆ, ರಾಮನ ಜೊತೆ ಇರಬೇಕಾಗುತ್ತೆ. ಆಗ ಹನುಮಂತ ದೇವರು ಪಾತ್ರ ತುಂಬ ದೊಡ್ಡದು. ಇವಾಗ ನೀನು ಆ ಶಕ್ತಿಗಳೆಲ್ಲ ಮರ್ತೋಗ್ಬಿಡು ಅಂತ ಶಾಪ ಕೊಟ್ಬಿಟ್ರೆ, ಈಗ ಹನುಮಂತ ದೇವರು ಎಲ್ಲ ಮರ್ತೋಗ್ಬಿಟ್ರೆ ಆಮೇಲೆ ಅಲ್ಲಿ ಯುದ್ಧ ಮಾಡೋದು ಹೇಗೆ? ಶ್ರೀರಾಮಚಂದ್ರ ಪ್ರಭುವಿಗೆ ಕಾಡಲ್ಲಿ ಸಹಾಯ ಮಾಡೋದು ಹೇಗೆ? ಈ ರೀತಿ ಕೇಳ್ಕೊತಾರೆ. ಆವಾಗ ಆ ಋಷಿ ಹೇಳ್ತಾನೆ, ಶಾಂತನಾಗ್ತಾನೆ. ಪರವಾಗಿಲ್ಲ, ನಾನು ಇನ್ನೊಂದು ವರ ಕೊಡ್ತೀನಿ. ಏನಪ್ಪ ಅಂದರೆ, ಕೊಟ್ಟಿರೋ ಶಾಪನ ವಾಪಸ್ ತಗೊಳ್ಳೋಕ್ಕಾಗಲ್ಲ, ಆದರೆ ಇನ್ನೊಂದು ವರ ಕೊಡ್ತೀನಿ. ಏನಂತಂದರೆ, ಯಾರು ಹನುಮಂತ ದೇವ್ರ ಹತ್ರ ಹೋಗಿ ಆತನಲ್ಲಿರುವ ಶಕ್ತಿಗಳನ್ನು, ಆತನ ಪೂರ್ವಾಪರ ಶಕ್ತಿಯನ್ನು ಜ್ಞಾಪಕ ಮಾಡ್ತಾರೆ, ಉತ್ತೇಜನ ನೀಡ್ತಾರೆ, ಜ್ಞಾಪಕ ಮಾಡ್ತಾರೆ. ನಿನ್ನಲ್ಲಿ ಅಷ್ಟು ಶಕ್ತಿ ಇದೆ, ನಿನ್ನಲ್ಲಿ ಇಷ್ಟು ಶಕ್ತಿ ಇದೆ, ನೀನು ರಾಮದೂತ, ಹಿಂಗೆಲ್ಲ ಯಾರು ಹೇಳ್ತಾರೆ. ಆಗ ಆತನ ಕಿವಿಗೆ ಆ ಮಾತುಗಳು ಬಿದ್ದರೆ ಆತನಲ್ಲಿ ಎಮೋಷ್ನಲ್ ಆಗಿ ಆ ಶಕ್ತಿಗಳೆಲ್ಲ ಮತ್ತೆ ಹೊರಗೆ ಬರ್ತವೆ. ಅವತ್ತು ಆತನಿಗೆ ನೆನಪು ಬರುತ್ತದೆ ಎಲ್ಲ ಶಕ್ತಿಗಳು. ಈ ರೀತಿ ಪ್ರತಿ ವರ, ಅದಕ್ಕೆ ಶಾಪಕ್ಕೆ ಪ್ರತಿ ವರವಾಗಿ ಕೊಡ್ತಾನೆ ಋಷಿ. ಈ ರೀತಿ ಆಗುತ್ತೆ. ಈಗ ಆತ ಎಲ್ಲ ಮರ್ತೋಗ್ಬಿಟ್ಟ ಹನುಮಂತ ದೇವರು. ಅಲ್ಲಿವರೆಗೂ ಮರ್ತೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಶ್ರೀರಾಮಚಂದ್ರ ಪ್ರಭು ನೋಡಿ, ಇವಾಗ ಎಷ್ಟೋ ಜನ ಕೋಮಾಗಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ, ಎಲ್ಲ ಮರ್ತೋಗ್ಬಿಡ್ತಾರೆ. ಆದರೆ ಅವರು ಯಾರನ್ನೋ ಪ್ರೀತಿಸ್ತಾರೆ. ಹುಡುಗ ಇರ್ಬೋದು, ಹುಡುಗನಿರ್ಬೋದು, ಅಥವಾ ಇನ್ಯಾರ ಅಪ್ಪ ಅಮ್ಮ ತಮ್ಮ ಮಕ್ಕಳಿರ್ಬೋದು. ಅವರು ಕೋಮಾಗಿ ಹೋಗಿದ್ರು ಕೂಡ ಅವ್ರ ಕಣ್ಣಲ್ಲಿ ನೀರು ಬರ್ತಿರ್ತದೆ. ಯಾಕಂದರೆ ಅವ್ರಿಗೆ ಯಾರೋ ಒಬ್ಬರು ನೆನಪಿರ್ತಾರೆ, ಅವ್ರನ್ನ ತಿಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ. ಯಾಕೆ? ಅತಿಯಾಗಿ ನಮ್ಗೆ ಯಾರು ಇಷ್ಟ ಆಗ್ತಾರೆ ಅವರು ನಾವು ಕೋಮಾಗಿ ಹೋಗಿದ್ರು ಕೂಡ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಇಲ್ಲಿ ಹನುಮಂತ ದೇವರು ಎಲ್ಲವನ್ನೂ ಮರ್ತೋದ. ಆದರೆ ರಾಮ್ ಅನ್ನೋ ಮಂತ್ರ ಮರ್ತಿಲ್ಲ, ಆ ಭಗವಂತನ ರೂಪನ ಮರ್ತಿಲ್ಲ. ಆದರೂ ಅಲ್ಲಿ ಅಲ್ಕೊಂಡು ಇಲ್ಲಿ ಅಲ್ಕೊಂಡು ಯಾಕಂದರೆ ಅಡ್ರೆಸ್ ಗೊತ್ತಿಲ್ಲ. ಈಗ ಅಯೋಧ್ಯೆನ ಮರ್ತೋಗ್ಬಿಟ್ಟ. ಅಲ್ಕೊಂಡು ಆ ಕಾಡಲ್ಲೇ ಅಲಿತಾ ದೊಡ್ಡವನಾಗ್ತಾನೆ ಹನುಮಂತ. ಭರತ ಶತ್ರುಘ್ನ ಲಕ್ಷ್ಮಣ ದೇವರವರು ಶ್ರೀರಾಮಚಂದ್ರ ಪ್ರಭು ದೊಡ್ಡವರಾಗಿ ಮದುವೆ ಆಗಿರುತ್ತೆ.
ಆದರೆ ಇಲ್ಲಿ ಏನಾಗ್ತದೆ, ಕೈಕೆಗೆ ಸ್ವಾರ್ಥ. ಮಂತ್ರ ಅನ್ನೋಳು ಒಬ್ಳು ಇರ್ತಾಳೆ, ಅವಳು ಹೇಳ್ಕೊಟ್ಬಿಟ್ಟಿರ್ತಾಳೆ ಏನಂತ, ನಿನ್ನ ಮಗನಿಗೆ ಪಟ್ಟ ಆಗಲಿ, ಶ್ರೀರಾಮಚಂದ್ರ ಪ್ರಭುಗೆ ಪಟ್ಟಾಭಿಷೇಕ ಮಾಡೋದು ಬೇಡ, ರಾಜ್ಯವನ್ನು ಸಿಂಹಾಸನ ಮೇಲೆ ಕೂರಿಸೋದು ಬೇಡ, ನಿನ್ನ ಮಗನಿಗೆ ಕೂರಿಸು ಅಂತ. ಯಾಕಂದರೆ ಕೌಸಲ್ಯ ಮಗ ಶ್ರೀರಾಮಚಂದ್ರ ಪ್ರಭು, ಕೈಕೆ ಮಗ ಯಾರು, ಭರತ ಶತ್ರುಘ್ನರು, ಅವ್ರನ್ನೇ ಕೂರಿಸ್ಬಿಡೋದು ಅಂತ ಪ್ಲ್ಯಾನ್ ಹೇಳ್ಕೊಟ್ಬಿಟ್ಲು. ಆಕೆ ಯಾವುದೋ ಕಾಲದಲ್ಲಿ ದಶರಥ ಮಹಾರಾಜ್ಗೆ ಒಂದು ಯುದ್ಧದಲ್ಲಿ ಸಹಾಯ ಮಾಡಿದ್ಲು ಕೈಕೆ. ಅದಕ್ಕೆ ಆವಾಗ ಹೇಳಿರ್ತಾನೆ ದಶರಥ ಮಹಾರಾಜು, ನನಗೆ ಯುದ್ಧದಲ್ಲಿ ಸಹಾಯ ಮಾಡಿದೆಯಾ, ಇಂದ್ರಾದಿ ದೇವತೆಗಳಿಗೆ ಅದರಿಂದ ಉಪಯೋಗ ಆಗಿದೆ, ನಾವು ಗೆದ್ದಿದ್ದೀವಿ ಯುದ್ಧದಲ್ಲಿ, ನೀನು ಸಹಾಯ ಮಾಡಿದೆಯಾ, ಅದಕ್ಕೆ ಏನು ವರ ಬೇಕೋ ಕೇಳ್ಕೊಂತ ದಶರಥ ಮಹಾರಾಜ್ ಹೇಳಿರ್ತಾನೆ. ಅದಕ್ಕೆ ಆಕೆ ಕೇಳಿರ್ತಾಳೆ, ಸಮಯ ಬಂದಾಗ ಕೇಳ್ತೀನಿ ಅಂದ್ಬಿಟ್ಟು 3 ವರ. ಅದರಲ್ಲಿ ಈಗ ಕೇಳ್ತಾಳೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಕಟ್ಟುವಂಥ 1 ವರ, 2ನೇದು ಶ್ರೀರಾಮಚಂದ್ರ ಪ್ರಭುವನ್ನು ಕಾಡಿಗೆ ಕಳಿಸ್ಬಿಡು ಅಂತ, 3ನೇದು ಇನ್ನೇನೋ ಅಂತ ಕೇಳ್ಕೊತಾಳೆ, ಸಮಯ ಬಂದಾಗ ಕೇಳ್ತೀನಿ ಅಂತ ಏನೋ ಅಂತ ಈ ರೀತಿ. ಅದಕ್ಕೆ ದಶರಥ ಮಹಾರಾಜು ಕೊಟ್ಟ ಮಾತನ್ನು ತಪ್ಪಾರ್ದು ಅಂತ ಶ್ರೀರಾಮಚಂದ್ರ ಪ್ರಭುಗೂ ಹೇಳೋಕ್ಕಾಗದೆ ಕೊರಗ್ತಾ ಇರ್ತಾನೆ. ಆ ವಿಷಯ ಶ್ರೀರಾಮಚಂದ್ರ ಪ್ರಭುಗೆ ಗೊತ್ತಾಗಿ ತಮ್ಮ ತಂದೆ ಕೊಟ್ಟಿರೋ ಮಾತನ್ನು ಉಳಿಸ್ಲಿಕ್ಕೆ ಕೈಕೆಗೆ ಮಾತು ಕೊಟ್ಟಿರ್ತಾನವ ದಶರಥ ಮಹಾರಾಜು, ಅದನ್ನು ಉಳಿಸ್ಲಿಕ್ಕೆ, ತಂದೆ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ತಂದೆಗೆ ಹೇಳ್ತಾನೆ, ನಾನು ಹೋಗ್ತೀನಿ ಕಾಡಿಗೆ, ಏನು ಯೋಚನೆ ಮಾಡಬೇಡ ಅಂತ, ನೀನೇನೋ ಫೀಲ್ ಮಾಡಬೇಡ ಅಂತ. ಆದರೂ ದಶರಥ ಮಹಾರಾಜನಿಗೆ ಅದು ಇಷ್ಟ ಆಗಲ್ಲ. ಆಕಾಶ ಭೂಮಿ ಒಂದಾಗುತ್ತೆ, ಹಾಸಿಗೆ ಹಿಡಿದ್ಬಿಡ್ತಾನೆ, ಕಾಯಿಲೆ ಆಗಿಬಿಡುತ್ತೆ, ಅದೇ ಫೀಲಿಂಗ್ ಮನೋರೋಗ ಆಗಿಬಿಡ್ತದೆ. ಆದರೂ ಎಲ್ಲ ಬಿಟ್ಟು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ದೆ ಅದನ್ನು ಎಷ್ಟೋ ವರ್ಷ ವನವಾಸಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಸೀತಾ ಕೂಡ ಹೋಗ್ತಾಳೆ, ಲಕ್ಷ್ಮಣ ದೇವರು ಹೋಗ್ತಾರೆ. ಆಮೇಲೆ ಅಲ್ಲಿ ಕಾಡು ಮೇಡು ಎಲ್ಲ ಆಲಿತಾರೆ ಅವರು. ಫೈನಲ್ಲಾಗಿ ಯಾರೋ ನಮ್ಮ ಕಾಡಿಗೆ ಬಂದುಬಿಟ್ಟಿದ್ದಾರಲ್ಲ ಅಂತ ಅವರು ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಬಂದಿರ್ತಾರೆ, ಕರ್ನಾಟಕಕ್ಕೆ. ಆಗ ಅಲ್ಲಿರೋರೆಲ್ಲ ಹನುಮಂತ ದೇವರನ್ನ ಕಳಿಸ್ತಾನೆ ಸುಗ್ರೀವ. ಅಷ್ಟೊತ್ತಿಗೆ ಸುಗ್ರೀವ ಈ ಕಾಡಿನಲ್ಲಿ ರಾಜ ಆಗಿರ್ತಾನೆ. ಹೇಗೆ ಸುಗ್ರೀವ ರಾಜ ಆಗಿರ್ತಾನೆ ಅಂದರೆ, ವಾಲಿ ಸುಗ್ರೀವನ ಅಣ್ಣ, ಸಹೋದರ. ಅದಕ್ಕೊಂದು ಕಥೆ ಇರುತ್ತೆ ವಾಲಿದು, ಸುಗ್ರೀವ ಯಾಕೆ ರಾಜ ಅಂತ. ಸುಗ್ರೀವ ರಾಜ ಆದಮೇಲೆ ಹನುಮಂತ ದೇವರಲ್ಲಿ ದಂಡನಾಯಕನಾಗಿ ಕೆಲಸ ಮಾಡ್ತಿರ್ತಾನೆ. ಸುಗ್ರೀವನ ಕೈ ಕೆಳಗೆ ದಂಡನಾಯಕ, ಕಮಾಂಡೋ, ವಾನರ ಸೇನೆಗೆ ದಂಡನಾಯಕ ಸುಗ್ರೀವ ಆ ಏರಿಯಾಗೆ ರಾಜ. ಕರ್ನಾಟಕ ಅಂಜನಾದ್ರಿ ಪರ್ವತ ಎಲ್ಲ ಇದೆಯಲ್ಲ ಇದೆ. ಆದರೆ ಹನುಮಂತ ದೇವರು ದಂಡನಾಯಕನಾಗಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಇರ್ತಾರಲ್ಲ, ಯಾರು, ಅಂಜನಾದೇವಿ, ಅವರಮ್ಮ ಹನುಮಂತ ದೇವರು, ಅವರಪ್ಪ ಯಾರು, ಕೇಸರಿರಾಜು, ಅಂಜನಾದೇವಿ, ಇವ್ರ ಪುತ್ರ ಜಯಶ್ರೀ ಬಜರಂಗಬಲಿ ಹನುಮಂತ ದೇವರು. ಅವರು ಯಾರು, ಸಾಮಂತರಾಜರು ಸುಗ್ರೀವನಿಗೆ. ಈ ಕಾರಣದಿಂದ ಹನುಮಂತ ದೇವರು ದಂಡನಾಯಕನಾಗಿರ್ತಾನೆ. ಓಕೆನಾ. ಈಗ ಈ ಕಾಡಿಗೆ ಯಾರೋ ಹೊಸಬರು ಬಂದರೆ ಅಲ್ದಾಡ್ತಾ ಇದ್ದಾರೆ, ಅವರು ಗೂಢಾಚಾರಗಳಿರ್ಬೋದು, ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಗೂಢಾಚಾರಕ್ಕೆ ಮಾಡ್ತಾ ಇರ್ಬೋದು ಅಂತ ಅನುಮಾನ ಬರುತ್ತಲ್ಲ, ಪರೀಕ್ಷೆ ಮಾಡಬೇಕಲ್ಲ. ಅದಕ್ಕೆ ಹನುಮಂತ ದೇವರನ್ನು ಸುಗ್ರೀವ ಕಳಿಸ್ತಾನೆ. ಸುಗ್ರೀವನಿಗೆ ಯಾರೋ ಹೇಳ್ತಾರೆ, ಕುರಿ ಕಾಯರೋ ದನ ಕಾಯರೋ ಯಾರೋ ಬಂದವ್ರಿ ಅಂದ್ಬಿಟ್ಟು. ಈ ಏರಿಯಾನಲ್ಲಿ ಒಂದು ಹೆಂಗಸಿದೆ, ಜೊತೆಯಲ್ಲಿ ಇಬ್ಬರಿದ್ದಾರೆ, ಅವರು ಸಾಧುಗಳ ವೇಷ ಹಾಕೋ ಬಂದಿದ್ದಾರೆ, ಬ್ರಾಹ್ಮಣರ ವೇಷ ಅಂತ. ಅದಕ್ಕೆ ಸುಗ್ರೀವ ಹನುಮಂತ ದೇವ್ರು ಕಳಿಸ್ತಾನೆ, ನೀನು ಹೋಗ್ಬಿಟ್ಟು ನೋಡ್ಕೊಂಡು ಬಾ, ಯಾರು ಅವ್ರದ್ದು ಎಲ್ಲ ತಿಳ್ಕೊಂಡು ಬಾ ವಿಷಯ, ಅವ್ರು ಯಾರು ಏನು ಅಂತ ಪತ್ತೆ ಮಾಡು. ಆಮೇಲೆ ಹನುಮಂತ ದೇವರು ಬ್ರಾಹ್ಮಣರ ವೇಷದಲ್ಲಿ ಬರ್ತಾನೆ, ಬಂದು ಪರೀಕ್ಷೆ ಮಾಡ್ತಾನೆ. ಆಗ ಹನುಮಂತ ದೇವರಿಗೆ ಗೊತ್ತಾಗ್ಬಿಡುತ್ತೆ ಶ್ರೀರಾಮಚಂದ್ರ ಪ್ರಭು ಅಂದ್ಬಿಟ್ಟು. ಗೊತ್ತಾಯ್ತಲ್ಲ, ಕಾಲಕ್ಕೆ ಬೀಳ್ತಾನೆ. ಆವಾಗ ಇಬ್ಬರು ಸಮಾಗಮ. ಆದರೆ ಶ್ರೀರಾಮಚಂದ್ರ ಪ್ರಭುಗೆ ಗೊತ್ತೆ ಎಲ್ಲ ಕತೆ, ಶಾಪ ಆಗಿದೆ ಎಲ್ಲ ಹೇಳಿರ್ತಾರಲ್ಲ ದೊಡ್ಡವರು, ಹಿಂಗೆ ಹನುಮಂತ ದೇವ್ರು ಶಾಪ ಆಯಿತು, ಅದನ್ನೆಲ್ಲೋ ಅಲ್ಕೊಂಡು ಹೊರಟಾಗಿದ್ದಾನಂತ. ಸಿಗ್ತಾನೆ ಒಂದಿನ, ನಿನಗೆ ಏನೂ ಇರಿ ಮಾಡಬೇಡ ಅಂತ ಸಮಯ ಬಂದಾಗ. ಅದೇ ರೀತಿ ಇವತ್ತು ಸಿಕ್ಕಿದ. ಆಮೇಲೆ ಶ್ರೀರಾಮಚಂದ್ರ ಪ್ರಭು ಸೀತೆನೇ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ತಾರೆ. ಸುಗ್ರೀವ ಅವ್ರಿಗೆ ಆಹ್ವಾನ ಕೊಡ್ತಾನೆ, ಯಾಕಂದರೆ ಅಯೋಧ್ಯ ರಾಜ್ಯ ಅಲ್ವ. ಹಾಗೆ ಮಾತು ಕೊಡ್ತಾ ಸುಗ್ರೀವ ಒಂದು ಪ್ರಾಬ್ಲಮ್ ಹೇಳ್ತಾನೆ. ಏನು ಪ್ರಾಬ್ಲಮ್ ಅಂದರೆ, ಶ್ರೀರಾಮಚಂದ್ರ ಪ್ರಭುಗೆ, ಆದರೆ ಅವರು ಇಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಜೊತೆಯಲ್ಲಿ ಈ ಕಾಡಿಗೆ ಬರ್ತಾರೆ 3 ಜನ. ಆದರೆ ಹನುಮಂತ ದೇವರು ಬರೋಷ್ಟು ಒಳಗೆ ಕಾಡಿಗೆ ಇವ್ರನ್ನ ನೋಡೋಕ್ಕೆ 3 ಜನ ನೋಡೋಕ್ಕೆ ಬರೋಷ್ಟು ಒಳಗೆ ರಾವಣನು ಎತ್ಕೊಂಡು ಹೊರಟಾಗಿರ್ತಾನೆ. ರಾವಣ ಏನು ಮಾಡ್ತಾನೆ, ಸೀತಾಮಾತೆಯನ್ನು ಎತ್ಕೊಂಡು ಹೊರಟಾಗಿರ್ತಾನೆ. ಯಾಕೆ ಎತ್ಕೊಂಡು ಹೋಗಿರ್ತಾನೆ ಅಂದರೆ, ರಾವಣನ ತಂಗಿ ಶೂರ್ಪಣಖಿ ಕಾಡಲ್ಲಿರ್ತಕ್ಕಂಥ
ಸೀತೆ ರಾಮ ಲಕ್ಷ್ಮಣನನ್ನು ನೋಡಿರ್ತಾಳೆ. ಯಾರು? ಶೂರ್ಪನಖಿ. ಲಕ್ಷ್ಮಣ ದೇವ್ರ ಮೇಲೆ, ರಾಮನ ಮೇಲೆ, ಮೊದಲು ರಾಮನ ಮೇಲೆ ಆಕೆಗೆ ಇಷ್ಟ ಆಗುತ್ತೆ. ರಾಮನ ಮೇಲೆ ಇಷ್ಟ ಆಗುತ್ತೆ. ಅದಕ್ಕೆ ಆಕೆ ರಾಮನನ್ನು ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತಾಳೆ. ಅದಕ್ಕೆ ಸೀತೆಯನ್ನು ದೂರ ಮಾಡಬೇಕು ರಾಮನಿಂದ ಅಂತ ಪ್ಲ್ಯಾನ್ ಮಾಡ್ತಾಳೆ. ಅದಕ್ಕೆ ಮಾಯಾ ಚಿಗರೆ, ಮಾಯಾ ಜಿಂಕೆಯಿಂದ ಕಳಿಸ್ತಾಳೆ. ಅದನ್ನು ಸೀತೆ ನೋಡಿ ಅದನ್ನು ಹಿಡ್ಕೊಂಡು ಬಾ, ನಾನು ಆಟ ಆಡ್ಸೋಕ್ಕೆ ಇಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅಂತಾಳೆ. ನಮ್ಮ ಆಶ್ರಮದಲ್ಲಿ ಕಟ್ಕೊಳ್ಳೋಣ ಅಂತ, ಜೊತೆಗಿರಲಿ ಅಂತ. ಶ್ರೀರಾಮಚಂದ್ರ ಪ್ರಭು ಅದ್ರ ಹಿಂದೆ ಬಿದ್ದು ಹೋಗ್ತಾನೆ. ಅದು ಮಾಯ ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ಎಷ್ಟೋ ದೂರ ಕಾಡಿನಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತದೆ. ಅದನ್ನು ನೋಡ್ಕೊಂಡು ಲಕ್ಷ್ಮಣ ಹೋಗ್ತಾನೆ. ಕೊನೆಗೂ ಅದು ಬಲಿ ಆಗ್ತದೆ. ಅದು ಮಾಯಾ ಚಿಗರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸೀತೆಗೆ ಏನು ಮಾಡೋದು? ಮಾಯಾ ಚಿಗರೆ ಅಂತ ತಂದುಕೊಡೋದ? ಅದು ಸತ್ತೋಗುತ್ತೆ. ಆಮೇಲೆ ಶ್ರೀರಾಮಚಂದ್ರ ಪ್ರಭು ತನ್ನ ದಿವ್ಯಶಕ್ತಿಯಿಂದ ಇನ್ನೊಂದು ಚಿಗರೆಯನ್ನು ತಯಾರು ಮಾಡ್ತಾನೆ, ಮಾಯಾ ಚಿಗರೆ ಇನ್ನೊಂದು. ಅದನ್ನು ತಂದು ಸೀತೆ ಕೊಡ್ತಾನೆ. ಆ ಥರ ಆಗುತ್ತೆ. ಅಲ್ಲಿ ಸತ್ತವಾಗಿದ್ದು ಯಾರು ಗೊತ್ತಾ? ಒಬ್ಬ ರಾಕ್ಷಸಿ. ಇದಕ್ಕೆ ಕೋಪ ಬರುತ್ತೆ ಶೂರ್ಪನಖಿಗೆ. ಆಮೇಲೆ ಬೇರೆ ಪ್ಲ್ಯಾನ್ ಮಾಡ್ತಾಳೆ. ಬಲಾತ್ಕಾರವಾಗಿ ಶ್ರೀರಾಮಚಂದ್ರ ಪ್ರಭುವನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾಳೆ. ಶ್ರೀರಾಮಚಂದ್ರ ಪ್ರಭು ಹೇಳ್ತಾನೆ, ನನಗೆ ಮದುವೆ ಆಗಿದೆ, ನಾನು ಏಕಪತ್ನಿ ವ್ರತಸ್ಥ, ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಅಂತ. ನನ್ನ ತಮ್ಮ ಇದ್ದಾನೆ, ಅವನಿಗೆ ಅವನ್ನ ಕೇಳೋಗು ಅಂತ. ಈಕೆ ಅವನ ಹತ್ರ ಹೋಗ್ತಾಳೆ, ತಮ್ಮನ ಹತ್ರ. ಅಲ್ಲೆಲ್ಲೋ ಕೂತ್ಕೊಂಡಿರ್ತಾನೆ ಲಕ್ಷ್ಮಣ ದೇವರು. ಈಕೆ ಕೇಳಿದಾಗ ಒಪ್ಕೊಳ್ಳಲ್ಲ. ನನಗೂ ಮದುವೆ ಆಗಿದೆ ಅಂತಾನೆ, ಒಪ್ಕೊಳ್ಳಲ್ಲ. ಆಕೆ ಬಲಾತ್ಕಾರ ಮಾಡ್ತಾಳೆ. ಲಕ್ಷ್ಮಣ ದೇವ್ರ ಕೋಪ ಬರುತ್ತೆ. ಈಕೆ ಮೂಗು ಕಿವಿ ಕೊಯ್ದುಬಿಡ್ತಾನೆ. ಅದಕ್ಕೆ ಆಕೆಗೆ ಅವಮಾನ ಆಗಿ ಕೋಪ ಬಂದು ತನ್ನ ಅಣ್ಣನಿಗೆ ಹೋಗಿ ಹೇಳ್ತಾಳೆ. ಶ್ರೀಲಂಕಾದಲ್ಲಿ ರಾವಣ ಇರ್ತಾನೆ, ರಾವಣನ ತಂಗಿ ಶೂರ್ಪನಖಿ. ಅಣ್ಣನಿಗೆ ಹೇಳ್ತಾಳೆ. ಕುಂಭಕರ್ಣನ ಅವರ ಸೈನ್ಯ ಎಲ್ಲ ಇರುತ್ತೆ, ಕೋಪ ಬರುತ್ತೆ ಎಲ್ಲರಿಗೂ. ಅದಕ್ಕೆ ರಾವಣ ಏನು ಮಾಡ್ತಾನೆ? ಮಾಯಾವೇಷ, ಸಾಧುಗಳ ವೇಷದಲ್ಲಿ ಬಂದು ಭಿಕ್ಷೆಗೆ ಹೇಳ್ತಾನೆ. ಇದೇ ಗುಡ್ಸತ್ರ, ಸೀತಾದೇವಿ ಇದ್ದಾಳಲ್ಲ, ಆ ಗುಡ್ಸತ್ರ ಬಂದು ಸೀತಾದೇವಿ ಭಿಕ್ಷೆ ಹಾಕೋಕ್ಕೆ ಹೊರಗಡೆ ಬರ್ತಾಳೆ. ಆತ ಎತ್ತಾಕೊಂಡು ಹೊರಟೋಗ್ತಾನೆ. ಆದರೂ ಆಕೆ ಹೊರಗಡೆ ಹೋಗ್ದಂಗೆ, ಒಳಗೆ ಯಾರು ಬರ್ದಂಗೆ ಲಕ್ಷ್ಮಣ ಗೆರೆ ಎಳೆದಿರ್ತಾನೆ. ಆತ ಲೈನ್ ಎಳೆದ್ರೆ ಲಕ್ಷ್ಮಣ, ಆದಿಶೇಷನ ಅವತಾರ ಲಕ್ಷ್ಮಣ ಗೆರೆ ಎಳೆದಿರ್ತಾನೆ ಸುತ್ತಲೂ. ಅದನ್ನು ದಾಟಿ ಯಾರೂ ಒಳಗೆ ಬರೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ಲಾಗಿರುತ್ತೆ ಯೋಗಶಕ್ತಿ. ಆದರೆ ರಾವಣನಿಗೆ ಗೊತ್ತು, ಒಳಗಡೆ ಹೋಗಲ್ಲ, ಆಚೆಯಿಂದನೇ ಭಿಕ್ಷಾಂ ದೇಹಿ ಅಂತಾನೆ. ಸೀತೆ ಭಿಕ್ಷೆ ಹಾಕೋಕ್ಕೆ ಆ ಲೈನಿಂದ ಆಚೆ ಬಂದುಬಿಡ್ತಾಳೆ. ಆವಾಗ ಎತ್ತಾಕೊಂಡು ಹೊರಟೋಗ್ತಾನೆ ಪುಷ್ಪಕೈಮಂದಲ್ಲಿ. ಆಮೇಲೆ ಅದನ್ನು ತಡೀಲಿಕ್ಕೆ ಜಟಾಯು ಬರ್ತಾನೆ, ಸಂಪಾತಿ ಜಟಾಯು ಇರ್ತಾರೆ. ಆ ಜಟಾಯು ರೆಕ್ಕೆನ ಕಟ್ ಮಾಡ್ತಾನೆ. ಆಮೇಲೆ ಹೊರಟೋಗ್ತಾನೆ ಎತ್ಕೊಂಡು. ಇದು ಕತೆ. ಈಗ ಸೀತೆಯನ್ನು ಹುಡುಕಬೇಕು, ಇವರಿಬ್ಬರು ಹುಡ್ಕೊಂಡು ಬರ್ತಿರ್ತಾರೆ. ಆಗ ಆ ಹನುಮಂತ ದೇವರು ಇಳಿತಾನೆ. ಮತ್ತೆ ಹನುಮಂತ ದೇವರು ಹೇಳಿದು ಇವರು ಕಷ್ಟ ಸುಖ ಕೇಳಿ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ತಾನೆ. ಸುಗ್ರೀವ ಏನು ಹೇಳ್ತಾನೆ? ಸಹಾಯ ಮಾಡ್ತೀನಿ, ಆದರೆ ನನಗೊಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ನಮ್ಮಣ್ಣ ನನ್ನ ಹೆಂಡತಿಯನ್ನು ಬಂಧಿಸಿದ್ದಾನೆ. ನಮ್ಮಣ್ಣ ನನ್ನನ್ನು ಕೊಲ್ಲಲಿಕ್ಕೆ ನೋಡ್ತಿದ್ದಾನೆ. ನಮ್ಮಣ್ಣ ಇವಾಗ ನನಗೆ ಅಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಒಂದು ಕಥೆ ಹೇಳ್ತಾನೆ. ಇವರಣ್ಣ ಸಿಂಹಾಸನ ಮೇಲೆ ರಾಜ ಆಗಿರ್ತಾನೆ. ವಾಲಿ ರಾಜ ಆಗಿರ್ತಾನೆ ಸಿಂಹಾಸನ ಮೇಲೆ ಏನಾಗಿರ್ತಾನೆ? ವಾಲಿ ರಾಜ ಆಗಿರ್ತಾನೆ. ಆದರೆ ಸುಗ್ರೀವ ತಮ್ಮ ರಾಜಭಾರ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಒಬ್ಬ ರಾಕ್ಷಸ ಕಾಟ ಕೊಡ್ತಿರ್ತಾನೆ. ಇವರ ರಾಜ್ಯಕ್ಕೆ ಬರೋದು ಆ ರಾಕ್ಷಸ, ಕುರಿ ಮೇಕೆಗಳು ಹಸುಗಳೆಲ್ಲ ಎತ್ಕೊಂಡು ಹೋಗ್ಬಿಡೋದು, ಜನಗಳನ್ನ ಎತ್ಕೊಂಡು ಹೋಗ್ಬಿಡೋದು, ಈ ರೀತಿ ಮಾಡ್ತಿರ್ತಾನೆ. ಅವನನ್ನು ಸಾಯಿಸ್ಬೇಕಂತ ಇವರು ಪ್ರಯತ್ನ ಪಡ್ತಾರೆ, ವಾಲಿ ಸುಗ್ರೀವ ಇವ್ರ ಸೈನ್ಯ ಎಲ್ಲ. ಅವನೇನು ಮಾಡ್ತಾನಂದ್ರೆ, ತುಂಬ ಹುಷಾರಿ, ಒಳ್ಳೆ ಇಲಿ ಥರ ಅವನು. ಗುಹೆಗಳಲ್ಲಿ ಒಳಗೆ ಹೋಗಿ ಸೇರ್ಕೊಬಿಡ್ತಾನೆ. ಆ ಗುಹೆ ಎಷ್ಟೋ ಒಳಗಡೆ ಎಲ್ಲೆಲ್ಲೋ ಒಂದು ಗುಹೆ ಇರುತ್ತೆ ಅಷ್ಟೇ. ಒಳಗಡೆ ಹೋದರೆ ಎಲ್ಲೆಲ್ಲೋ ಬೇರೆ ಬೇರೆ ಥರ ಗುಹೆಗಳಿರ್ತವೆ. ಅವನಿಗೆ ಯಾವ ಗುಹೆನಲ್ಲಿ ಬಚ್ಚಿಟ್ಕೊಂಡಿದ್ದಾನಂತ ಗೊತ್ತಾಗಲ್ಲ. ಒಳಗಡೆ ಹೋದ್ಮೇಲೆ ಅವ್ನು ಹುಡ್ಕೋದೇ ಕಷ್ಟ. ಆ ರೀತಿ ಇರ್ತದೆ. ಪ್ರತಿ ಬಾರಿ ಹಂಗೆ ಮಾಡ್ತಾನೆ. ಒಂದು ಸಾರಿ ಏನಾಗುತ್ತೆ, ವಾಲಿಗೆ ತುಂಬ ಕೋಪ ಬರುತ್ತೆ, ಹಡ್ಸ್ಕೊಂಡು ಹೋಗ್ಬಿಡ್ತಾನೆ. ವಾಲಿ ಹಿಂದ್ಗಡೆ ಸುಗ್ರೀವನೂ ಹೋಗ್ತಾನೆ, ಸೈನ್ಯನೂ ಹೋಗುತ್ತೆ. ಅವನು ಹೋಗಿ ಗುಹೆ ಒಳಗೆ ಸೇರ್ಕೊಬಿಡ್ತಾನೆ ರಾಕ್ಷಸ. ಆವಾಗ ವಾಲಿ ಹೇಳ್ತಾನೆ ಸುಗ್ರೀವನಿಗೆ, ಏನಂತ ಹೇಳ್ತಾನಂದರೆ, ನೋಡಪ್ಪ, ನಾನು ಅವನು ಒಳಗಡೆ ಸೇರ್ಕೊಂಡಿದ್ದಾನೆ, ಅವನು ಇವತ್ತು ಏನೇ ಆಗಲಿ ಬಿಡೋದಿಲ್ಲ, ಈಚೆ ಎಳ್ಕೊಂಡ್ಬರ್ತೀನಿ. ಆದರೆ ಅವನು ಬಲಶಾಲಿ, ಬಲಿಷ್ಠ. ನಾನು ಒಳಗಡೆ ಹೋಗ್ತೀನಿ, ಮತ್ತೆ ವಾಪಸ್ ಬರ್ತೀನಿಲ್ಲ ಹೇಳೋಕ್ಕೆ ಬರಲ್ಲ. ನಾನು ಒಂದು ವೇಳೆ ವಾಪಸ್ ಬಂದಿಲ್ಲ ಅಂದರೆ ನೀನು ರಾಜ್ಯಭಾರ ಮಾಡು, ನಾನು ಒಳಗೆ ಹೋಗ್ತೀನಿ. ಮತ್ತೆ ನಾನು ವಾಪಸ್ ಬಂದಿಲ್ಲ ಅಂದರೆ ನೀನು ರಾಜ್ಯಭಾರ ಮಾಡು. ಆದರೆ ಈ ಗುಹೆಗೆ ದೊಡ್ಡದು ಬಂಡೆಕಲ್ಲುಗಳಾಕಿ ಬಂದ್ ಮಾಡಿಬಿಡಿ, ಬಂಡೆಕಲ್ಲುಗಳು ಗುಂಡುಗಳಾಕಿ ಬಂದ್ ಮಾಡಿಬಿಡಿ. ಒಂಚೂರು ಕೂಡ ಜಾಗ ಇರಬಾರ್ದು ಅವನು ಈಚೆ ಬರೋಕ್ಕೆ. ನಾನೇನಾದರೂ ಸತ್ತು ಹೋದರೆ ಒಳಗೆ
ಅವನು ಒಳಗಿರ್ತಾನೆ, ಅವನು ಈಜ ಬರಬಾರ್ದು. ಅದಕ್ಕೇನು ಮಾಡಬೇಕು, ಗುಹೆಗೆ ಬಂಡೆಗಳಾಗ್ಬಿಡಿ ಅಂತ ಹೇಳ್ಬಿಡ್ತಾನೆ. ಇದು ಕತೆ. ಇದನ್ನು ಸುಗ್ರೀವ ಒಪ್ಕೊಳ್ತಾನೆ. ಅದೇ ರೀತಿ ವಾಲಿ ಹಡ್ಸ್ಕೊಂಡು ಹೋಗ್ತಾನೆ, ಗುಹೆ ಒಳಗೆ ಹೋಗ್ತಾನೆ. ಮತ್ತೆ ಬರೋದೇ ಅಲ್ಲ ಈಚೆ. 1 ದಿನ ಕಾಯ್ತಾರೆ, 2 ದಿನ ಕಾಯ್ತಾರೆ, 3 ದಿನ ಕಾಯ್ತಾರೆ. ಒಳಗೆ ಘೋರ ಯುದ್ಧ ನಡೀತಾ ಇರ್ತದೆ ಇಬ್ಬರಿಗೂ. ಫೈನಲಾಗಿ ರಕ್ತ ಬರುತ್ತೆ ಆಚೆ, ಸೈಲೆಂಟ್ ಆಗಿಬಿಡುತ್ತೆ ಒಳಗೆ ಪ್ರದೇಶ. ಸುಗ್ರೀವ ಏನು ಅನ್ಕೊಬಿಡ್ತಾನೆ, ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ಟಿದ್ದಾನೆ ಅವ್ನು ರಾಕ್ಷಸ, ರಕ್ತ ಬಂದ್ಬಿಟ್ಟಿದೆ ಅಂತ ಸುಗ್ರೀವನಿಗೆ ಫೀಲ್ ಆಗುತ್ತೆ, ತುಂಬ ನೋವಾಗುತ್ತೆ. ಅಳ್ಕೊಂಡು ಗೋಳಾಡ್ಕೊಂಡು ಲಾಸ್ಟ್ಗೆ ತನ್ನ ಸೈನ್ಯ ಸಮೇತ ಎಲ್ಲ ಬಂಡೆಗಲಗಳೆಲ್ಲ ತಂದು ಗುಹೆಗೆ ಅಡ್ಡ ಇಟ್ಬಿಡ್ತಾರೆ, ರಾಕ್ಷಸ ಈಚೆ ಬರಬಾರ್ದಂತ. ಆ ರೀತಿ ಮಾಡಿ ಬಂದುಬಿಡ್ತಾರೆ. ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ ಸುಗ್ರೀವ, ರಾಜಭಾರ ಮಾಡ್ತಿರ್ತಾನೆ, ತನ್ನ ಹೆಂಡ್ತಿ ಮಗ. ಆಮೇಲೆ ಇವನು ವಾಲಿ ಬಂದುಬಿಡ್ತಾನೆ. ವಾಲಿ ಬಂದ್ಬಿಟ್ಟು ಸುಗ್ರೀವನ್ನ ಅಟ್ಟಾಡಿಸಿ ಹೊಡಿತಾನೆ. ಏನಂತಂದರೆ, ನಾನು ಹೊರಗಡೆ ಹೋಗಿದ್ದೀನಿ, ರಾಕ್ಷಸನನ್ನ ಹತ್ರ ಯುದ್ಧ ಮಾಡ್ತಾಯಿದ್ದೀನಿ, ನೀನು ಬಂದ್ ಮಾಡಿಬಿಟ್ಟು ಬಂದುಬಿಟ್ಟಿದೆಯಲ್ಲ, ನಾನು ರಾಕ್ಷಸನನ್ನು ಸಾಯಿಸ್ಬಿಟ್ಟೆ, ನೀನು ಬಂದ್ ಮಾಡಿಬಿಟ್ಟು ಬಂದುಬಿಟ್ಟಿದೆಯಲ್ಲ, ರಾಜ್ಯಕ್ಕೆ ಆಸೆ ಪಟ್ಟಿದೆಯಾ, ಸಿಂಹಾಸನಕ್ಕೆ ಆಸೆ ಪಟ್ಟಿದೆಯಾ ಅಂದ್ಬಿಟ್ಟು ಇಷ್ಟ ಬಂದಾಗೆ ರೇಗಾಡಿ ಜಗಳ ಮಾಡಿ ಸುಗ್ರೀವನ ಮೇಲೆ ಫೈಟ್ ಮಾಡಿ ಲಾಸ್ಟಿಗೆ ಸುಗ್ರೀವ ಎಷ್ಟೋ ಕೇಳ್ಕೊತಾನೆ, ಇಲ್ಲ ಅಣ್ಣ ರಕ್ತ ಬಂತು, ಏನೋ ಶಬ್ದ ಬಂತು, ನೀನೆಲ್ಲ ಸತ್ತೋಗ್ಬಿಟ್ಟಿದೆಯಾ ಅಂದ್ಬಿಟ್ಟು, ರಾಕ್ಷಸ ಇದ್ದಾನೆ ಅಂದ್ಬಿಟ್ಟು ನೀನೇ ಮೊದಲೇ ಹೇಳಿದ್ದೆಲ್ಲ, ಬಂಡೆಗಲಗಳು ಅಡ್ಡ ಇಟ್ಬಿಡು, ಒಂದು ವೇಳೆ ನಾನು ಸತ್ತೋಗ್ಬಿಟ್ರೆ ಅಂತ, ಅದಕ್ಕೆ ನಾನು ನೀನು ಸತ್ತೋಗ್ಬಿಟ್ಟಿಯ ಅಂದ್ಕೊಬಿಟ್ಟು ಬಂಡೆಗಳಿಟ್ಬಿಟ್ಟೆ, ಅವ್ನು ಬರಬಾರ್ದು ರಾಕ್ಷಸ ಈಚೆ ಅಂದ್ಬಿಟ್ಟು ಅಂತ ಕೇಳ್ಕೊತಾನೆ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ ಅಂತ ಕೇಳ್ಕೊತಾನೆ. ಆದರೆ ಒಪ್ಪಲ್ಲ, ಕೋಪ ವಾಲಿಗೆ. ಲಾಸ್ಟ್ ಬಡ್ದು ಆ ರಾಜ್ಯದಿಂದಲೇ ಓಡ್ಸಾಕ್ಬಿಡ್ತಾನೆ ಸುಗ್ರೀವನ್ನ. ಯಾರು, ವಾಲಿ. ಅಷ್ಟೇ ಅಲ್ಲ, ಅವ್ರ ಹೆಂಡ್ತಿನ ಅಲ್ಲೇ ಬಂಧಿಸ್ಬಿಡ್ತಾನೆ. ಅದಕ್ಕೆ ಸುಗ್ರೀವನಿಗೆ ಬೇಜಾರು. ಸುಗ್ರೀವನ್ ಎಷ್ಟೋ ಸಾರಿ ಟ್ರೈ ಮಾಡ್ತಾನೆ ತನ್ನ ಹೆಂಡ್ತಿಯನ್ನು ಬಿಡಿಸ್ಕೊಳ್ಳೋಕ್ಕೆ, ಮಗನ ಬಿಡಿಸ್ಕೊಳ್ಳೋಕ್ಕೆ, ಆಗೋದಿಲ್ಲ. ಆದರೂ ಸೋತೋಗ್ತಾನೆ, ಪ್ರತಿ ಸಾರಿ ಸೋತೋಗ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ವಾಲಿ ಮಹಾಬಲಶಾಲಿ, ಮಹಾ ತಪಸ್ವಿ, ಬ್ರಹ್ಮದೇವನ ಹತ್ರ ವರ ಪಡೆದಿರ್ತಾನೆ ತಪಸ್ಸು ಮಾಡಿ. ಏನಂತ ವರ ಪಡೆದಿರ್ತಾನಂದರೆ, ಯಾರೇ ನನ್ನ ಮೇಲೆ ಯುದ್ಧಕ್ಕೆ ಬಂದರು ಅವರಲ್ಲಿರುವ ಅರ್ಧ ಶಕ್ತಿ ನನಗೆ ಬರಬೇಕು. ನೋಡ್ರಿ ಹೆಂಗಿದೆ ಕತೆ. ಏನು ಹೇಳಿದ್ನೆ, ಅವರಲ್ಲಿರುವ ಯಾರು ವಾಲಿ ಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಯಾರು ವಾಲಿಯ ಮೇಲೆ ಯುದ್ಧ ಮಾಡ್ತಾರೆ, ಯುದ್ಧ ಮಾಡ್ತಾ ಇರ್ತಾರಲ್ಲ ಬೇರೆಯವರು, ವಿರೋಧಿಗಳು, ಶತ್ರುಗಳು, ಅವರ ಅರ್ಧ ಶಕ್ತಿ ಈತನಿಗೆ ಬರಬೇಕಂತೆ. ಆ ರೀತಿ ವರ ಕಳ್ಕೊಬಿಡ್ತಾನೆ ಬ್ರಹ್ಮದೇವನ ಹತ್ರ. ತಥಾಸ್ತು ಅಂತ ಬ್ರಹ್ಮದೇವನು ಹೇಳಿರ್ತಾನೆ. ಅದಕ್ಕೆ ವಾಲಿ ಹತ್ರ ಎಂತೆಂಥ ಬಲಶಾಲಿಗಳು ಯುದ್ಧ ಮಾಡಿದ್ರು, ಎಂಥ ವೀರರು ಶೂರರು ಯುದ್ಧ ಮಾಡಿದ್ರು. ಆದರೆ ಅವ್ರು ಯುದ್ಧ ಮಾಡೋಕ್ಕೆ ಬಂದಾಗ ಅವರಲ್ಲಿರೋ ಶಕ್ತಿ ಇವನಿಗೆ ಅರ್ಧ ಬಂದ್ಬಿಡುತ್ತೆ ಬ್ರಹ್ಮದೇವನ ಆಶೀರ್ವಾದದಿಂದ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಕತೆ ಅಲ್ವಾ. ಇನ್ನು ಸುಗ್ರೀವನಾಗಿ ಯುದ್ಧ ಮಾಡಿದ್ರೆ ಸುಗ್ರೀವನಲ್ಲಿರೋ ಅರ್ಧ ಶಕ್ತಿ ಹೊರಟೋಗುತ್ತೆ, ಇನ್ನೇನಾಗ್ತದಲ್ಲೇ ಬಿದ್ದೋಗ್ತಾನೆ, ಸೋತೋಗ್ತಾನೆ. ಇನ್ನು ಶ್ರೀರಾಮಚಂದ್ರ ಪ್ರಭು ಏನಾದರೂ ಯುದ್ಧ ಮಾಡೋಕ್ಕೆ ಹೋದರೆ ಅದು ಕೂಡ ಅರ್ಧ ಹೊರಟೋಗ್ತದೆ. ಏನು ಮಾಡೋದು, ಈ ರೀತಿ ಆಗ್ಬಿಡ್ತದೆ ಅಲ್ವಾ. ಆದರೂ ಕೇಳಲ್ಲ, ಹನುಮಂತ ದೇವರು ಕೇಳಲ್ಲ. ನೋಡ್ರಿ, ಹನುಮಂತ ದೇವರಿಗೆ ಕೋಪ ಬರುತ್ತೆ ಇದನ್ನು ಕೇಳಿ. ಶ್ರೀರಾಮಚಂದ್ರ ಪ್ರಭುಗೆ ಹೇಳೋದಿಲ್ಲ, ಯಾರಿಗೂ ಹೇಳಲ್ಲ, ಯಾರ ಮಾತು ಕೇಳಲ್ಲ. ಹನುಮಂತ ದೇವರು ವಾಲಿ ಮೇಲೆ ಯುದ್ಧಕ್ಕೆ ಹೋಗ್ಬಿಡ್ತಾನೆ. ಯಾರು, ಹನುಮಂತ ದೇವರು. ನೋಡೇ ಬಿಡೋಣ ಅವನ ಕತೆ ಏನು ಅಂದ್ಬಿಟ್ಟು. ಆದರೆ ಅವಾಗೆಲ್ಲ ತಡೀತಾರೆ ಹನುಮಂತ ದೇವ್ರಿಗೆ, ಎಲ್ಲ ತಡೀತಾರೆ ಹನುಮಂತ ದೇವ್ರಿಗೆ, ಹೋಗಬೇಡ ವಾಲಿ ಮೇಲೆ ಯುದ್ಧಕ್ಕೆ ಹೋಗ್ಬೇಡ ಅಂತ. ಯಾಕೆ ಅಂದರೆ ನಿನ್ನಲ್ಲಿರೋ ಅರ್ಧ ಶಕ್ತಿ ಹೋಗ್ಬಿಡ್ತದೆ. ಅದಕ್ಕೆ ಒಂದು ಕೆಲಸ ಆವಾಗ ಹನುಮಂತ ದೇವ್ರು ಹೇಳ್ತಾನೆ, ಬ್ರಹ್ಮದೇವ ನೀನೇನೋ ವರ ಕೊಟ್ಟಿದ್ಯಾ, ನಿನಗೆ ವಿರುದ್ಧವಾಗಿ ನಾನು ಯುದ್ಧ ಮಾಡಲ್ಲ, ನಿನ್ನ ಅಪ್ಪಣೆ ಆಗಬೇಕು, ಅವನು ತುಂಬ ಜನಕ್ಕೆ ಹಿಂಸೆ ಕೊಡ್ತಿದ್ದಾನೆ ಅಂದ್ಬಿಟ್ಟು. ಆವಾಗ ಬ್ರಹ್ಮಾಜಿ ಹೇಳ್ತಾರೆ, ಹನುಮಂತ ದೇವರು ನಿನ್ನಲ್ಲಿರುವ ಅರ್ಧ ಶಕ್ತಿ ಹೋಗ್ಬಿಡ್ತದೆ ಅವನಿಗೆ, ಹಂಗೆ ಮಾಡಬೇಡ, ಒಂದು ಕೆಲಸ ಮಾಡು, ನಿನ್ನಲ್ಲಿರುವ ಎಲ್ಲ ಶಕ್ತಿಯನ್ನು 98% ಶಕ್ತಿಯನ್ನು ಶ್ರೀರಾಮಚಂದ್ರ ಪಾದಗಳಲ್ಲಿ ಇಟ್ಬಿಡು. ಎಲ್ಲ ಶಕ್ತಿಯನ್ನು 2%, ನಿನ್ನಲ್ಲಿರುವ 2% ಶಕ್ತಿಯನ್ನು ಮಾತ್ರ ಇಟ್ಕೊ, ಅದು ಇಟ್ಕೊಂಡು ವಾಲಿ ಮೇಲೆ ಯುದ್ಧಕ್ಕೆ ಹೋಗು ಅಂತ. ಸರಿ ಅಂದ್ಬಿಟ್ಟು 98% ತನ್ನಲ್ಲಿರುವ ಯೋಗ ಶಕ್ತಿ, ತಪಶಕ್ತಿಯನ್ನು ಶ್ರೀರಾಮಚಂದ್ರ ಪ್ರಭು ಹತ್ರ ಇರಲಿ ಅಂದ್ಬಿಟ್ಟು ಸಂಕಲ್ಪ ಮಾಡಿ ಹೋಗ್ತಾನೆ, ವಾಲಿ ಮೇಲೆ ಯುದ್ಧ ಮಾಡ್ತಾನೆ. ಲಾಸ್ಟ್ಗೆ ಹನುಮಂತ ದೇವರು ಇನ್ನೇನು ಸೋತೋಗ್ಬೇಕು, ಹನುಮಂತ ದೇವರು ಆ ಪರಿಸ್ಥಿತಿ ಬರುತ್ತೆ. ಆದರೆ ಹನುಮಂತ ದೇವರು ಸೋತೋಗ್ಬೇಕು, ಶರಣಾಗತಿ ಆಗಬೇಕು, ಆ ರೀತಿ ಮಣ್ಣು ಮುಗಿಸ್ತಾನೆ ವಾಲಿ ಹನುಮಂತ ದೇವರನ್ನು. ಹನುಮಂತ ದೇವರು ಸೋತಾಗಬೇಕು, ಹಣ್ಣಗಾಯಿ ಊರಿಗೆ ಆಗ್ಬಿಡ್ತಾನೆ ಹನುಮಂತ ದೇವರು, ವಾಲಿ ಹತ್ರ ವಧೆಗಳು ತಿಂತಾನೆ, ಇನ್ನೇನು ಸೋತಾಗಬೇಕು. ಆದರೂ ಆ ಟೈಮಲ್ಲಿ ಒಂದು ಟ್ರಿಕ್ಸ್, ಅಲ್ಲಿ ಮ್ಯಾಜಿಕ್ ನಡೀತದೆ. ಏನಪ್ಪ ಅಂದರೆ, ಹನುಮಂತ ದೇವರಲ್ಲಿ ಇದ್ದಿದ್ದು 2% ಶಕ್ತಿ, ಅದರಲ್ಲಿ 1% ಮಾತ್ರ ಹೋಗಿದೆ ವಾಲಿಗೆ. ಅಷ್ಟಕ್ಕೆ ವಾಲಿಗೆ ಏನಾಗಿದೆ ಗೊತ್ತಾ, ಶರೀರದಲ್ಲಿ
ಏನಾಗಿದೆ ಗೊತ್ತಾ ಶರೀರದಲ್ಲಿ? ಗುಳ್ಳೆಗಳು ಬಂದುಬಿಟ್ಟಿದೆ, ಮೈ ಮೇಲೆಲ್ಲ ಗುಳ್ಳೆಗಳು ಬಂದುಬಿಟ್ಟಿದೆ, ಏನೇನೋ ವಿಚಿತ್ರ ಆಗೋಗಿದೆ. ಒಳಗೆ ಬರೀ ತುರಿಕೆ ಆಗಿದೆ, ಮೈಯೆಲ್ಲ ನೋವಾಗಿದೆ, ಮೈಯೆಲ್ಲ ಏನೇನೋ ಆಗೋಗಿದೆ ಅವನಿಗೆ. ವಾಂತಿ ಬೇದಿ ಈ ರೀತಿ ಏನೇನೋ ಆಗ್ಬಿಟ್ಟಿದೆ ಅವನಿಗೆ. ಮೈ ಕೈ ನೋವು, ತಲೆಯೆಲ್ಲ ನೋವು, ತಲೆಯೆಲ್ಲ ಭಾರ, ಜ್ವರ ಏನೇನೋ ಬಂದುಬಿಡ್ತದೆ. ಕಾರಣ ಏನಪ್ಪ ಅಂದರೆ ಹನುಮಂತ ದೇವ್ರ ಹತ್ರ ಇದ್ದಿದ್ದು 2% ಶಕ್ತಿ. 98% ಶ್ರೀರಾಮಚಂದ್ರಪುರ ಪಾದಗಳ ಹತ್ರ ಐತೆ. ಆ 2%ಅಲ್ಲಿ ಅರ್ಧ ಅಂದರೆ 1% ವಾಲಿಗೆ ಹೋಯ್ತು. ಆ 1% ಪಾಸಿಟಿವ್ ಎನರ್ಜಿ, ಚೈತನ್ಯ ಎನರ್ಜಿ, ದೈವತ್ವ, ಯೋಗ ಶಕ್ತಿ ತಡ್ಕೊಳಕ್ಕಾಗಲಿಲ್ಲ. ಆಗುತ್ತೇನ್ರಿ? ರುದ್ರಾವತಾರಿ ಹನುಮಾನ್ ಮಹಾದೇವನು, ಅಂಥ ಮಹಾದೇವನ ಹತ್ರ ಯುದ್ಧ ಮಾಡಿದ್ರೆ ಆತನ ಶಕ್ತಿ ಇವನಿಗೆ ಬಂದರೆ ತಡ್ಕೊಳಕ್ಕಾಗುತ್ತಾ? ಅದಕ್ಕೆ ಹೇಳೋದು, ಹನುಮಂತ ದೇವರು 1% ಶಕ್ತಿ ಹೋಗಿದ್ದಕ್ಕೆ ಆತನ ಶರೀರ ತಡ್ಕೊಳಕ್ಕಾಗ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ವಾಲಿ ಶೂರಾದಿ ಶೂರ ವೀರಾದಿ ವೀರ ತಪಸ್ವಿ ಅವನು. ಅಂಥವನೇ ತಡ್ಕೊಳಕ್ಕಾಗಿಲ್ಲ, ಅಲ್ಲಾಡಿ ಹೋದ. ಲಾಸ್ಟಿಗೆ ಯುದ್ಧ ಮಾಡಲಿಲ್ಲ ಯಾರು? ವಾಲಿ. ಅಲ್ಲಿ ಇವಾಗ ಯಾರು ಸೋತರು? ಹನುಮಂತ ದೇವರು ಸೋತ್ನ, ವಾಲಿ ಸೋತ್ರ? ಇಬ್ಬರು ಸೋಲಿಲ್ಲ. ಕರೆಕ್ಟಾ? ಇದು ಅನಂತರ ಏನಾಗುತ್ತೆ, ಅವನು ಚೇತರಿಸ್ಕೊಳ್ತಾನೆ ಆಮೇಲೆ. ಯಾರೋ ವಾಲಿ. ಆಮೇಲೆ ಏನು ಮಾಡೋದು? ಸುಗ್ರೀವನಿಗೆ ಹೇಳ್ತಾನೆ ಶ್ರೀರಾಮಚಂದ್ರ ಪ್ರಭು, ನಿನಗೆ ಕೊರಳಲ್ಲಿ ಹೂವಿನ ಹಾರ ಹಾಕೋ, ಸೊಂಟದಲ್ಲಿ ಒಂದು ಬಳ್ಳಿ ಕಟ್ಕೊ, ಏನೋ ಒಂದು ಗುರ್ತಿಗೆ. ಹಿಂದ್ಗಡೆ ರಾಮ್ ಅಂತ ಬರೆದಿರ್ತಾರೆ ಎದೆ ಮೇಲೆ, ಬೆನ್ನ ಮೇಲೆ. ಯಾರಿಗೆ? ಸುಗ್ರೀವನಿಗೆ ರಾಮ್ ಅಂತ. ಆ ರೀತಿ ಒಂದು ಅಚ್ಚ ಹಾಕಿ ಕಳಿಸ್ತಾರೆ ಯುದ್ಧಕ್ಕೆ ವಾಲಿ ಹತ್ರ ಸುಗ್ರೀವನಿಗೆ. ಸುಗ್ರೀವ ಹೋಗ್ತಾನೆ ಯುದ್ಧ ಮಾಡೋಕ್ಕೆ. ಯಾಕೆ ಆ ರೀತಿ ಮಾಡ್ತಾರಂದರೆ, ಸುಗ್ರೀವನು ನೋಡೋಕ್ಕೆ ಒಂದೇ ಥರ ಹನುಮಂತನ ಥರ, ವಾಲಿನೂ ನೋಡೋಕೆ ಒಂದೇ ಥರ ಹನುಮಂತನ ಥರ. ಅವರಿಬ್ಬರು ಅವಳಿ ಜವಳಿ ಮಕ್ಕಳು. ಯಾರು? ವಾಲಿ ಸುಗ್ರೀವ ಇಬ್ಬರು ಒಂದೇ ಥರ ಇರ್ತಾರೆ. ಇದರಲ್ಲಿ ವಾಲಿ ಯಾರು, ಸುಗ್ರೀವಾರು ವಾಲಿ ಅವರು ಗೊತ್ತಿಲ್ಲ. ಅದಕ್ಕೆ ಯುದ್ಧಕ್ಕೆ ಕಳಿಸ್ತಾರೆ ಸುಗ್ರೀವನಿಗೆ. ಸುಗ್ರೀವನು ಹೋಗ್ತಾನೆ, ವಾಲಿ ಹತ್ರ ಯುದ್ಧ ಮಾಡ್ತಾನೆ. ಇವಾಗ ಸುಗ್ರೀವನು ವಾಲಿ ಹತ್ರ ಯುದ್ಧ ಮಾಡಿದ್ರೆ ಸುಗ್ರೀವನಲ್ಲಿರುವ ಅರ್ಧ ಶಕ್ತಿ ವಾಲಿಗೆ ಹೊಟ್ಟೋಗ್ತದೆ. ಇವಾಗ ಸೋಲೋದು ಯಾರು? ಸುಗ್ರೀವನೇ. ಇದು ಎಲ್ಲರಿಗೂ ಗೊತ್ತು, ಎಷ್ಟೋ ಸಾರಿ ಸೋತಿದ್ದಾರೆ. ಆದರೆ ಈಗ ಶ್ರೀರಾಮಚಂದ್ರ ಪ್ರಭು ಮರದ ಮರೆಯಲ್ಲಿದ್ದಾನೆ ವಾಲಿಯನ್ನು ಕೊಲ್ಲಿಕ್ಕೆ. ಯಾಕೆ ಹೇಳಿ? ಈಗ ನಿಮ್ಗೆ ಅರ್ಥ ಆಗಿರಬೇಕು. ಸುಗ್ರೀವನಲ್ಲಿರುವ ಅರ್ಧ ಶಕ್ತಿ ಹೋಗುತ್ತೆ. ಒಂದು ವೇಳೆ ಹನುಮಾನ್ ಹೋದರೆ ಹನುಮಾನಲ್ಲಿರುವ ಅರ್ಧ ಶಕ್ತಿ ಹೋಗುತ್ತೆ. ನೀವೇ ಯುದ್ಧಕ್ಕೆ ಹೋದರೆ ವಾಲಿ ಹತ್ರ ನಿಮ್ಮಲ್ಲಿರುವ ಅರ್ಧ ಶಕ್ತಿ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಶ್ರೀರಾಮಚಂದ್ರ ಪ್ರಭು ಶ್ರೀಮನ್ನಾರಾಯಣನ ಅವತಾರ, ಈತನ ಹೋಗ್ಬಿಟ್ರೆ ಏನಾಗ್ತದೆ? ಈತನಲ್ಲಿರುವ ಅರ್ಧ ಶಕ್ತಿ ಹೊಟ್ಟೋಗ್ತದೆ ವಾಲಿಗೆ. ಈ ಕಾರಣಕ್ಕಾಗಿ ಶ್ರೀರಾಮಚಂದ್ರ ಪ್ರಭು ಡೈರೆಕ್ಟಾಗಿ ಹೋಗಲಿಲ್ಲ ಯುದ್ಧಕ್ಕೆ, ವಾಲಿಯನ್ನು ಸುಗ್ರೀವನನ್ನೇ ಕಳಿಸ್ತಾ. ಅದಕ್ಕೆ ಮರದ ಮರೆಯಲ್ಲೇ ನಿಂತ್ಕೊಂಡು ಹೂವಿನಾರ ಹಾಕಿರೋದು ಸುಗ್ರೀವನಿಗೆ, ಹಿಂದುಗಡೆ ಹಚ್ಚ ಬರೆದಿರೋದು ಶ್ರೀರಾಮ ಅಂತ ಸುಗ್ರೀವನಿಗೆ. ಅದನ್ನು ನೋಡ್ಕೊಳ್ತಾನೆ ಶ್ರೀರಾಮಚಂದ್ರ ಪ್ರಭು ಮರದ ಮರೆಯಲ್ಲಿ ನಿಂತ್ಕೊಂಡು. ಸುಗ್ರೀವನನ್ನು ಬಿಟ್ಟು ಹೂವಿನಾರ ಇಲ್ಲದೇ ಇರುವ ಅಚ್ಚೆ ಶ್ರೀರಾಮಚಂದ್ರ ಪ್ರಭು ಅಚ್ಚೆ ಟ್ಯಾಟು ಅಂತಿರಲ್ಲ ನೀವು, ಟ್ಯಾಟು ಇಲ್ಲದೇ ವಾಲಿಯನ್ನು ಬಾಣ ಬಿಟ್ಟು ಕೊಂದಾಕ್ತಾನೆ. ಆವಾಗ ವಾಲಿ ಅವ್ರ ಮಿಸ್ಸಸ್ಸು ಎಲ್ಲ ಬರ್ತಾರೆ, ಮಗ ಎಲ್ಲ ಅಂಗದ ಅವ್ರ ಮಗ ಬರ್ತಾರೆ. ಶ್ರೀರಾಮಚಂದ್ರ ಪ್ರಭು ಹತ್ರ ಬೇಡ್ಕೊಂತಾರೆ, ನನ್ನ ಗಂಡನಿಗೆ ಮೋಕ್ಷ ಕೊಡು, ಮುಕ್ತಿ ಕೊಡು ಅಂತ. ಆವಾಗ ವಾಲಿನೂ ಕೇಳ್ತಾನೆ, ನನ್ನನ್ನು ಕ್ಷಮಿಸ್ಬಿಡು ಶ್ರೀರಾಮಚಂದ್ರ ಪ್ರಭು, ನನ್ನ ಕ್ಷಮಿಸ್ಬಿಡು. ನೀನೇ ನೇರವಾಗಿ ಬಂದು ನನಗೆ ವಾರ್ನ್ ಮಾಡಿದ್ಯಾ ನಿಮ್ಮ ದೂತರ ಮುಖಾಂತರ, ಬಿಟ್ಟುಬಿಡು ರಾಜ್ಯ ಅಂತ. ನಾನು ಬಿಡಲಿಲ್ಲ, ಹಠ ಮಾಡಿದೆ, ನನಗೆ ಶಿಕ್ಷೆ ಆಯಿತು. ಆದರೂ ನೀನು ಮೋಸದಿಂದ ನನಗೆ ಕೊಂದಿಯಲ್ಲ, ನೀನು ನನಗೆ ಮರದ ಮರೆಯಲ್ಲಿ ಇದ್ಕೊಂಡು ಕೊಂದಿಯಲ್ಲ, ಅದು ನನಗೆ ಯಾಕೋ ಮನಸ್ಸಿಗೆ ನೋವಾಗ್ತಾಯಿದೆ. ನೀನು ನೇರವಾಗಿ ನನಗೆ ಯುದ್ಧ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೇನೋ ಅಂತ ಹೇಳ್ತಾನೆ ವಾಲಿ. ಅಂತ ಹೇಳ್ತಾನೆ. ಆಮೇಲೆ ಆತ ಪ್ರಾಣ ಬಿಡ್ತಾನೆ ಬಿಡಿ, ಅದು ಬೇರೆ ವಿಚಾರ. ಆಮೇಲೆ ಸುಗ್ರೀವ ಸಿಂಹಾಸನ ಹೇಳ್ತಾನೆ, ರಾಜಭಾರ ಕೊಡ್ತಾನೆ, ಆಳ್ತಾನೆ. ಶ್ರೀರಾಮಚಂದ್ರ ಪ್ರಭು ಸೀತೆಯನ್ನು ಹುಡುಕ್ಲಿಕ್ಕೆ ಸುಗ್ರೀವ ಅವ್ರ ಸೈನ್ಯ, ಕಪಿ ಸೈನ್ಯ ಸಹಾಯ ಮಾಡುತ್ತೆ. ಆಮೇಲೆ ಲಂಕದ ಮೇಲೆ ಯುದ್ಧ ಆಗುತ್ತೆ, ಹನುಮಂತ ದೇವರು ಯುದ್ಧ ಮಾಡ್ತಾನೆ. ಆಮೇಲೆ ಎಲ್ಲರೂ ಯುದ್ಧ ಮಾಡ್ತಾರೆ, ರಾವಣ ಸೋಲ್ತಾನೆ, ಶ್ರೀಲಂಕಾ ವಶ ಆಗುತ್ತೆ. ಇವ್ರ ವಶ. ಶ್ರೀಲಂಕಾವನ್ನು ವಿಭೀಷಣ, ರಾವಣನ ಸಹೋದರ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ರೀತಿ ಮಾಡಿ ಆಮೇಲೆ ಇವರು ಅಯೋಧ್ಯೆ ಸೇರ್ತಾರೆ, ವಾಪಸ್ ಬರ್ತಾರೆ. ಇದು ಕತೆ. ಇಲ್ಲಿ ಯಾಕೆ ಹನುಮಂತ ದೇವರು ವಾಲಿ ಹತ್ರ ಮಂಡಿ ಹೊರಬೇಕಾಯಿತು, ಸೋಲ್ಬಂಥ ಪರಿಸ್ಥಿತಿ ಬಂತು ನಿಮ್ಗೆ ಅರ್ಥ ಆಗಿದೆ. ಶ್ರೀರಾಮಚಂದ್ರ ಪ್ರಭು ಯಾಕೆ ಮರದ ಮರೆಯಲ್ಲೇ ಇದ್ದುಕೊಂಡು ಯುದ್ಧ ಮಾಡ್ದ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಹೌದಾ ಇಲ್ವೋ? ಯಾರ್ಯಾರೋ ಏನೇನೋ ಶ್ರೀರಾಮಚಂದ್ರ ಪ್ರಭು ಮೋಸ ಮಾಡ್ದ, ವಂಚನೆ ಮಾಡ್ದ ಅಂತಾರೆ. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲೇನಮ್ಮ, ನನಗೂ ಸಂದೇಹ ಆಯಿತು, ಚಿಕ್ಕ ಹುಡುಗಂಗೆ ಇದೇ ಸಂದೇಹ. ಯಾಕೆ ಶ್ರೀರಾಮಚಂದ್ರ ಪ್ರಭು ಈ ರೀತಿ ಮೋಸ ಮಾಡಬೇಕಿತ್ತು? ಯಾಕೆ ವಂಚನೆ ಮಾಡ್ದ ವಾಲಿಗೆ? ವಂಚನೆ ಮಾಡಿದ್ದು ತಪ್ಪಲ್ವಾ? ಮರದ ಮರೆಯಲ್ಲೇ ನಿಂತ್ಕೊಂಡು ಮೋಸ ಮಾಡಿ ಬಾಣ ಬಿಟ್ಟಿದ್ದು ಸರಿಯಲ್ಲ, ತಪ್ಪಲ್ವಾ? ಅಷ್ಟು ದೊಡ್ಡ ವೀರಾದಿ ವೀರ ಶೂರಾದಿ ಶೂರ ಶ್ರೀರಾಮಚಂದ್ರ ಪ್ರಭು ಶ್ರೀಮನ್ನಾರಾಯಣನ ಅವತಾರಿ,
ಅದು ಹೆಂಗೆ ಮೋಸದಿಂದ ಕೊಂದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅನ್ನೋದು ನನಗೊಂದು ಟೆನ್ಷನ್ ಇತ್ತು, ಇಂಟೆನ್ಷನ್. ನನಗೂ ಸಂದೇಹ ಆಯಿತು. ಇದು ಈ ಮಧ್ಯೆ ಆ ಭಗವಂತ ನನಗೆ ಜ್ಞಾನ ಕೊಟ್ಟ, ಒಂದು ಮಾಹಿತಿ ಕೊಟ್ಟ. ಅದನ್ನು ನಿಮ್ಮ ಮುಂದೆ ಶ್ರುತಿ ಪ್ರಶ್ನೆ ಕೇಳಿದ್ರು. ಆ ಸಂದೇಹ ಹೇಗಿದೆ, ಉತ್ತರ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಅಂದ್ಕೊತೀನಿ. ಜೈ ಸೀತಾ ರಾಮಾಂಜನ ಲಕ್ಷ್ಮಣ, ಬಂಧು ಮಿತ್ರ ಗುರು ದೈವ ನಮ. ಎಲ್ಲರೂ ಒಳ್ಳೆಯದಾಗಲಿ, ಅವ್ರ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಓಂ ಎಷ್ಟು ಚೆನ್ನಾಗಿ ನಮ್ಮ ಗುರುಗಳು ನಮ್ಗೆ ಅರ್ಥ ಆಗುವ ಹಾಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಅಂತ. ಇನ್ನು ಮುಂದೆ ಬರುವಂತಹ ವಿಡಿಯೋಗಳಿಗೆಲ್ಲ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.